ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡಿ, ಈ ಜೀವನ ಅನ್ನೋ ನಾಟಕದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳು. ಎಲ್ರನ್ನೂ ಆಡಿಸುವಂತ ಸೂತ್ರಧಾರಿ ಆ ದೇವ್ರು. ಅವನ ಆಡಿಸ್ದಂಗ ಆಡ್ತಾ ಇರಬೇಕು, ಅದ್ರ ಮಧ್ಯ ಮನಸಾರ ಎಲ್ರು ನಗ್ತಾ ಇರ್ಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಮೊದಲಿಗೆ ಫುಲ್ ಜೋಶಲ್ಲಿ ಕೂತಿರಂತ ನಮ್ಮ ಕಿಲಾಡಿ ಗ್ಯಾಂಗ್, ವೆಲ್ಕಮ್ ಟು ದ ಶೋ. ಈಗ ನಮ್ಮ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ನಮ್ಮ ತ್ರಿವಳಿ ರತ್ನಗಳನ್ನ ವೆಲ್ಕಮ್ ಮಾಡ್ಕೊಂಬೋಣ. ಹೃದಯಕ್ಕೂ ಹೆಚ್ಚು ಕಮ್ಮಿ 8 ಮೂಲೇರಿ, ಕೊಲೆಸ್ಟ್ರಾಲ್ ಗುಂಬಿದರೆ ಗಂಟು ಮೂಟೇರಿ ಅಂತ ಹೇಳ್ದಂತ ಆರೋಗ್ಯ ತಜ್ಞ ಇವರು. ಇಬ್ಬರ ಕಾಮನೆ 100, ತುಟಿ ಗಾಯಕ್ಕೆ ಕಾರಣ ಯಾರು ಅಂತ ಹೇಳ್ದಂತ ಪ್ರೇಮ ತಜ್ಞ ಇವರು. ಲೆಟ್ಸ್ ವೆಲ್ಕಮ್ ಸ್ಯಾಂಡಲ್ವುಡ್ ನ ವಿಕಟ ಕವಿ, ನನ್ನ ಮಾನಸ ಗುರುಗಳಾಗಿರಂತ ಯೋಗರಾಜ್ ಭಟ್ ಸರ್. ಭಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕ್ಚುಲಿ ಒಂಥರ ಮಾಡ್ರನ್ ಟೈಗರ್ ಪ್ರಭಾಕರ್ ತರ ಕಾಣ್ತಾ ಇದೆ. ಆಯ್ತು ಕಣ, ಥ್ಯಾಂಕ್ ಯು ಪ್ರಭಾಕರ್. ನಂಗೊಂದು ನಮಸ್ಕಾರ. ಇನ್ನು ನಮ್ಮ ಮುಂದಿನ ಜಡ್ಜ್, ಟೈಮ್ಗೆ ಟೈಮ್ ಕೊಟ್ಟು ಟೈಮ್ಗೆ ಸರಿಯಾಗಿ ಬಂದು ಕೂತ್ಕೊಳ್ಳುವಂತ ಟೈಮಿಂಗ್ ಸ್ಟಾರ್ ಇವರು. ಎಕ್ಸೈಟ್ಮೆಂಟ್ ಆದ್ರೆ ಎಕ್ಸೈಟ್ಮೆಂಟ್ಗೆ ಕನ್ಫ್ಯೂಸ್ ಆಗುವಂತ ಕನ್ಫ್ಯೂಸ್ಡ್ ಸ್ಟಾರ್ ಇವರು. ಲೆಟ್ಸ್ ವೆಲ್ಕಮ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮ್ಮ, ಲಾಫಿಂಗ್ ಮದರ್ ತಾರಮ್ಮ. ಥ್ಯಾಂಕ್ ಯು ಎಲ್ರಿಗೂ. ಕಾಮಿಡಿ ಮೂಲಕ ಕಮಾಲ್ ಮಾಡಿ ಕರುನಾಡಿಗೆ ನಗು ಹಂಚಿದಂತ ನಗುವಿನ ಸರ್ದಾರ ಇವರು. ಎಸಿಗಿಂತಲೂ ಕೂಲ್ ಆಗಿರುವಂತ ಕೂಲ್ ಗುರು ಇವರು. ಎಲ್ಲರ ಸ್ಟ್ರೆಸ್ ನ ಕಮ್ಮಿ ಮಾಡೋ ಸ್ಟ್ರೆಸ್ ಬಸ್ಟರ್ ಇವರು. ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ ಗಾಡ್ ಫಾದರ್, ಕಾಮಿಡಿ ಕಿಂಗ್, ನವರಸ ನಾಯಕ ಜಗ್ಗೇಶ್ ಜಗ್ಗಣ್ಣ. ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇನ್ನು ಇವತ್ತಿನ ಈ ನಮ್ಮ ಸಂಚಿಕೆಗೆ ವಿಶೇಷವಾದ ಅತಿಥಿಗಳು ಒಬ್ರು ಬರ್ತಾ ಇದ್ದಾರೆ. ಅವ್ರನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ಳುವಂತ ಸಮಯ. ಮೊಗ್ಗಷ್ಟೇ ಮೃದುವಾಗಿರುವಂತ ಮನಸ್ಸಿನ ಬೆಳಗಿಯು, ಕಿಕ್ ಕೊಡೋ ಇವ್ರ ಲುಕ್ಕು ಪಡ್ಡೆ ಹೈಕಳ ಪಾಲಿಗೆ ಜಾಕ್ ಪಾಟ್ ಇದ್ದಂಗೆ. ಚಂಡ ಆದ್ರೂ ಸರಿ, ಚಂಡ ಮುಂಡ ಆದ್ರೂ ಸರಿ, ಅವ್ರ ಹೃದಯಕ್ಕೆ ಲಗ್ಗೆ ಹಾಕೋ ಪ್ರೀತಿಯ ಅಂಬುಜ ಇವರು. ಲೆಟ್ಸ್ ವೆಲ್ಕಮ್ ಚಂದನವನದ ನಗೆಯ ಕಿನ್ನರಿ ಶುಭ ಪುಂಜ ಆನ್ ಸ್ಟೇಜ್. ಅಲ್ಲ, ರಿಹರ್ಸಲ್ ಮಾಡುವ ನೆಟ್ಟಿಗೆ ಬಂದು ಪ್ರಾಕ್ಟೀಸ್ ಮಾಡೋದು ಒಬ್ರು ಬರಲ್ಲ. ಶುಭ ಬರ್ತಿದ್ದಂಗೆ ಅಷ್ಟು ಜನ ಕೊಡ್ರ ಕೋಲ್ ಎಲ್ಲ ಬಂದ್ಬಿಟ್ರು, ಹಂಗೆ ಪುಂಗಿ ಓದಕ್ ಬಂದ್ಬಿಟ್ರು ಎಲ್ಲಾರು. ಹಾಯ್ ಶುಭ. ತಗೊಂಬಂದ್ರ ಕೋಲು ಏನು ಎಷ್ಟೊತ್ತವರೆಗೂ ತಪ್ಕೊಳ್ಳೋದು? ಬಂದಿರೋ ಗೆಸ್ಟ್ ನ ಅಪ್ಪುಗೆಯಿಂದ ಬೇಡ ಅವ್ರ ಗಂಡ ಬರ್ತಾನೆ ಅಪ್ಪುಗೆಯಿಂದ ಹಿಂದ್ಗಡೆಯಿಂದ ಕೊಡಕ್ಕೆ ಬರೇನ. ಹೌದಾ? ಹಾಯ್ ತಾರಾಮ. ಹಾಯ್ ಕಂದ. ಹಾಯ್ ಯೋಗರಾಜ್ ಭಟ್ ಸರ್. ಹಾಯ್ ಜಗ್ಗೇಶ್ ಸರ್. ಹಾಯ್ ಬಾಯ್ಸ್. ಹಾಯ್ ಗರ್ಲ್ಸ್. ಬಟ್ ನಾನು 3 ಜನ ಜಡ್ಜಸ್ ನ ನೋಡಿದೆ. ವಾಟ್ ಅ ಟ್ರಾನ್ಸ್ಫಾರ್ಮೇಶನ್. ಮೈ ಗಾಡ್, ಇವತ್ತು ಬಂದಿದ ತಕ್ಷಣ ಅದೇ ಹೇಳಿದೆ. ಆಲ್ ಆಫ್ ದೆಮ್ ಆರ್ ಲುಕಿಂಗ್ ಸೋ ಹ್ಯಾಂಡ್ಸಮ್ ಅಂಡ್ ಸೋ ಬ್ಯೂಟಿಫುಲ್. ಹಂಗೆ ಬಟ್ರೆ, ಇವತ್ತು ನಿಮಗೋಸ್ಕರ ಶುಭ ಪುಂಜ ಅವರು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಏನ್ ಅನಿಸ್ತಾ ಇದೆ? ಬಹಳ ದಿನಗಳಿಂದ ಮಳೆನೇ ಬರದೆ 2 ಹನಿ ಮಳೆ ಬಂದಾಗ ಆಗತ್ ಗೊತ್ತಾ ರೈತರಿಗೆ. ಆ ರೇಂಜು ಓಡೋದ್ರು ಕಣ ಎಲ್ಲರೂ. ನಿಮ್ಮ ಯಾವ ಸ್ಕಿಟ್ಟಲ್ಲೂ ನೋಡಿಲ್ಲ ಈ ಎನರ್ಜಿ. ಇನ್ನು ಮುಂದೆ ನೋಡ್ತೀವೋ, ಈ ಹಿಂದೆ ನೋಡಿಲ್ಲ ಅಂತ ಬಿಟ್ಟಾಕೋ. ಅಲ್ಲ, ನನಗೆ ಖುಷಿಯಾಗಿದೆ ಸರ್. ಯಾಕಂದ್ರೆ ನಾನು ಅನ್ಕೋತಾ ಇದ್ದೆ ಇನ್ನೂ ನನ್ನ ಎಫೆಕ್ಟ್ ಪಡ್ಡೆ ಹುಡುಗರ ಮೇಲೆ ಇದೆಯೋ ಇಲ್ಲೋ ಅನ್ನೋ ಒಂದ್ ಸ್ವಲ್ಪ ಡೌಟ್ ಇತ್ತು. ಬಟ್ ಥ್ಯಾಂಕ್ ಯು ಬಾಯ್ಸ್. ತರಮ್ಮ, ಹೇಳಪ್ಪ, ಎಷ್ಟು ಖುಷಿ ಆಗ್ತಾರೆ ವೇದಿಕೆ ಮೇಲೆ. ಹೊಸ ಅವಳಿದ್ರೆ ಬಬ್ಲಿ ಅಂತಾರಲ್ಲ, ಏನೇನೋ ಅಂತೀವಲ್ಲ ನಾವು, ಸುಮ್ಮನೆ ಬಬ್ಲಿ ಆಗಿರುತ್ತೆ, ಅದಾಗಿರುತ್ತೆ ಅಂತ. ಎಲ್ಲನೂ ಅವಳೇನೆ. ಸತ್ಯ. ಥ್ಯಾಂಕ್ ಯು. ಜಗಣ್ಣಂಗ್ ಹೋಗಿನ ಮುಂಚೆ ಒಂದು ವಿಚಿತ್ರ ನೋಡಿದೆ. ಏನದು? ನಾವು ಇದನ್ನ ನೋಡೋದಾದ್ರೂ ಸಾಧ್ಯ ಇದೆಯಾ? ನಮ್ಮ ವೇದಿಕೆಯಲ್ಲಿ ಈ ತರನು ಆಗ್ತಾ ಇದೆಯಾ? 7 ವಾರದಲ್ಲಿ ಇಷ್ಟು ಅಲ್ಲಾಡದೆ ಇರೋದು ಇವತ್ತು ಇಲ್ಲಿ ತನಕ ಬಂದಿರೋ ನಾಗರಾಜ್ ತೆಕ್ಕೆಟ್ಟೆ. ಮೈ ಗಾಡ್, ಶುಭನ್ನ ಪುಂಗಿ ಓದಲ್ಲ ಅಂತ ಇಲ್ಲಿವರೆಗೂ ಬಂದಿರಲ್ಲ ಸರ್. ಮಂಗಳೂರು ಮೀನ್ ಸರ್ ಅದು. ಬನ್ನಿ ಇವರೇ. ಏನ್ ತಮ್ಮ ಚಿರಯೌವನದ ಕಾರಣ ಏನಿವತ್ತು? ಇವರು ಮಂಗಳೂರು ಮೀನು. ಅವ್ರ ಮೀನು, ನೀವೇನ್ ಹೇಳಿನ? ನಾನು ದೊಡ್ಡ ಮೀನು, ಇದು ಸಣ್ಣ ಮೀನು. So
ಸ್ವೀಟ್. ರಾಜಸ್ಥಾನಿ ಪುಂಗಿಯೂದಲೆ. ಒಟ್ಟಲ್ಲಿ ಈ ಜೋಶ್ ಇಡೀ ದಿನ ಹಿಂಗೆ ಇರಕ್ಕೆ ಶುಭ. ಇವತ್ತು ಇಡೀ ದಿನ ನಮ್ ಜೊತೆ ಇರ್ತಾರಪ್ಪ. ಜಗ್ಗಣ್ಣ, ನನಗೆ ಬಹಳ ಆಶ್ಚರ್ಯ ಆಗಿದ್ದು, ಬಾಲ ವಿಧವೆಗೆ ಬಾಳ್ ಕೂಡ ಭಗವಂತಗಳಿದ್ದಂಗಿದ್ದಾರೆ ಅಲ್ಲ. ಛೇ 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 ಛೇ. ಮಾಯೆ ಜಗತ್ತನ್ನ ಮರೆಸುತ್ತೆ ಅಂತಾರೆ, ಗೊತ್ತಾ? ಹೌದು. ಇದೇ ಸತ್ಯ. ಡೇಂಜರ್ ಝೋನೇ ಮರ್ತು ಬಿಟ್ರಣ. ಎನಿವೇ, ವೆಲ್ಕಮ್. ಒಳ್ಳೆ ಹುಡುಗಿ ಅವಳು, ತುಂಬಾ ಅದ್ಭುತ ನಟಿ. ಒಳ್ಳೇದಾಗ್ಲಿ. ವೆಲ್ಕಮ್ ಟು ದ ಶೋ. Thank you. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಬಟ್ ಶುಭ, ಹೌ ಎಕ್ಸೈಟೆಡ್ ಆರ್ ಯು ಟು ಬಿ ಪಾರ್ಟ್ ಆಫ್ ಕಾಮಿಡಿ ಕಿಲಾಡಿಗಳು? ಸೂಪರ್ ಎಕ್ಸೈಟೆಡ್. ಹೌದಾ? ವೇಟ್ ಮಾಡ್ತಾ ಇದ್ದೀನಿ ಅವ್ರ ಸ್ಕಿಟ್ಸ್ನ ನೋಡಕ್ಕೆ. ನಾನು ಅವತ್ತು ಒಂದಷ್ಟು ಸ್ಕಿಟ್ಸ್ನ ನೋಡಿದೆ. ಇಟ್ ವಾಸ್ ವೆರಿ ವೆರಿ ಕ್ಯೂಟ್ ಅಂಡ್ ಎಂಟರ್ಟೈನಿಂಗ್. ಸೊ ಕಾಯ್ತಾ ಇದ್ದೀನಿ. ಆಮೇಲೆ ಹುಡುಗರು ಫುಲ್ ಜೋಶ್ ಅಲ್ಲಿದ್ದಾರೆ. ಸೊ ಕಾಯ್ತಾ ಇದ್ದೀನಿ. ಬರ್ಲೇ ಹಂಗ ಚಪ್ಪಾಳೆ. ಈ ಜೋಶು ಈ ವಾರ ಪೂರ್ತಿ ಹಾಗೆ ಇರ್ಲಿ ಅಂತ ಹೇಳ್ತಾ ಬನ್ನಿ ನಮ್ಮ ಶುಭ ಪೂಜೆಗೆ ಜೋಗಿ ಚಪ್ಪಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬನ್ನಿ, ಇದೇ ಜೋಶಲ್ಲಿ ಇವತ್ತಿನ ಮೊದಲನೇ ಸ್ಕಿಟ್. ಯುವರ್ ಆನರ್, ರಂಗ ಮಂಗ ಪೆಂಗ ಎನ್ನುವ ಈ ಮೂವರು ಖತರ್ನಾಕ್ ಕಿಲಾಡಿಗಳ ಹೆಸರಲ್ಲಿ 4 ಫಂಬಲ್ ಡೈಲಾಗ್, 6 ಲ್ಯಾಕ್ ಸ್ಕಿಟ್, 10 ಲೇಟ್ ರಿಯಾಕ್ಷನ್, 15 ಓವರ್ ರಿಯಾಕ್ಷನ್, 20 ನಾನ್ ಸಿಕ್ ರಿಯಾಕ್ಷನ್. ಇಂಥ ಖತರ್ನಾಕ್ ಕಿಲಾಡಿಗಳು 4 ಜನ ರೈಟರ್ಸ್, 3 ಜನ ಮೆಂಟರ್ಸ್ ಹಾಗೂ ಒಟ್ಟಾರೆ ಡೈರೆಕ್ಷನ್ ಟೀಮ್ನೇ ಅಂತ ತಲೆ ಕೆರ್ಕೊಂಡು ನಾಯಂಡಳ್ಳಿ ಬ್ರಿಡ್ಜ್ ಕೆಳಗಡೆ ತಲೆ ಚಚ್ಕೊಳ್ಳೋ ಥರ ಮಾಡಿರೋ ಇವರಿಗೆ ಶಾಶ್ವತವಾಗಿ ಡೇಂಜರ್ ಝೋನ್ ಶಿಕ್ಷೆನ ಗುರಿಪಡಿಸಬೇಕಾಗಿ ಕೇಳ್ಕೊತೀನಿ ಯುವರ್ ಆನರ್. ದಟ್ಸ್ ಆಲ್ ಯುವರ್ ಆನರ್. ಜಡ್ಜಸ್, ವಾಯ್ಸ್ ಓವರ್ ಅಲ್ಲಿ ನಮ್ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಂಡ್ಮೇಲೆ ಕ್ಯಾಕ್ರು ಸುಗಿಬೇಕು ಅನ್ಸ್ತಿದೆ ಅಲ್ವಾ? ಡೆಫಿನೆಟ್ ಆಗಿ ಹೋಗಿರಿ, ಒರ್ಸ್ಕೊಂಡೋಯ್ತು. ಇದೇನು ನಮ್ ಸ್ಕಿಟ್ ನೋಡಿ ಬೇರೆಯವ್ರಿಗೆ ಬೆಂಕಿ ಎತ್ಕೊಂಡ್ರೆ ಆರ್ಸೋಣ ಅಂತ. ಹೊಡಿಬೇಡ, ನಾನೇ ಬರ್ತೀನಿ. ಏನ್ ಬಾ, ನಾನೇ ಹೋಗೋಣ. ಸೈಲೆಂಟ್ ಆಗಿ ಕೂತ್ಕೋಬೇಕು. ನಾ ಸೆಲ್ ನೋಡ್ಕೊಂಡ್ ಬರ್ತೀನಿ. ಚಾರ್ಜ್ ಹಾಕಿದೀರಾ? ಕಿತ್ತೋಗಿರೋ ಪಂಚ್ ಹೊಡೆದ್ರೆ ಮುಟ್ಟೋಡ್ಕೊಳ್ಕೋ ಜಾಗ ಇರಬಾರ್ದು, ಹಂಗ್ ಪಂಚರ್ ಮಾಡ್ಬಿಡ್ತೀನಿ. ನಾನ್ ಹೇಳಿದ್ದು ನಿಮ್ ಸೆಲ್ ಕ್ಲೀನ್ ಆಗಿದೆಯಾ ನೋಡ್ಕೊಂಡ್ ಬರ್ತೀನಿ. ನನಗೆ ಕ್ಲೀನ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಫ್ಯಾನು ಎಸಿ ಫ್ರಿಜ್ ಇದ್ರೆ ಸಾಕು. ನಂಗೆ ಅದೆಲ್ಲ ಬೇಡ, ಒಂದ್ ಬೆಡ್ ಒಂದ್ ಪಿಲ್ಲೋ ಕೊಟ್ಬಿಡಿ ಸಾಕು. ಸರ್ ನಿಮ್ಗೆ ಅಯ್ಯೋ, ಚಳಿ ಅಲ್ವಾ, ತುಟಿ ಹೊಡಿಯುತ್ತೆ, ಲಿಪ್ ಬಾಂಬ್ ಕೊಡಿ ಅಂದ್ರೆ. ಮತ್ತೆ ನೀವೆಲ್ಲ ಈ ಜಿಂಕೆ ಮರಿ ಮಾತು ಕೇಳಲ್ಲ ಅಲ್ಲ? ನಾನ್ ಕೇಳಕ್ ರೆಡಿ ಇದ್ದೀನಿ, ನೀವೇ ಕೋಪರೇಟ್ ಮಾಡ್ತಿಲ್ಲ. ಕೋಪರೇಟ್ ಮಗನೇ, ನಿಮ್ಮನ್ನ ಕೋಪರೇಟ್